ಹಾಯ್ ಸ್ನೇಹಿತರೆ, ಇವತ್ತು ನಾನು ಸಿಂಧಿ ಇಡ್ಲಿ ಮಾಡ್ತಾ ಇದ್ದೀನಿ. ಸಿಂಧಿ ಇಡ್ಲಿ ಹೇಗೆ ಮಾಡುವುದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಈ ರೆಸಿಪಿ ಯಾರಿಗೆ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಬಟನನ್ನು ಒತ್ತಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಈ ಕೂಡಲೇ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಫ್ರೆಂಡ್ಸ್, ತಡ ಏಕೆ ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಸಿಂಧಿ ಇಡ್ಲಿ ಮಾಡಲು ನಾನು 2 ಗ್ಲಾಸ್ ರೇಷನ್ ಅಕ್ಕಿ ಮತ್ತು ಅರ್ಧ ಗ್ಲಾಸು ಉದ್ದಿನಬೇಳೆಯನ್ನು 8 ತಾಸಿನ ಮೊದಲೇ ನೆನೆಸಿಟ್ಟಿದ್ದೆ. ಈಗ ಇದನ್ನು ರುಬ್ತಾ ಇದ್ದೀನಿ. ಚೆನ್ನಾಗಿ 2-3 ಸಲ ನೀಟಾಗಿ ತೊಳೆದ್ಬಿಟ್ಟು ರುಬ್ಕೊಳ್ಬೇಕು. ರುಬ್ಬುವಾಗ ನಾನು ಸಿಂಧಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇದು ತೆಂಗಿನಕಾಯಿ ಮರದಿಂದ ತೆಗಿತಾರೆ. ಇದಕ್ಕೆ ಒಬ್ಬರು ಸೂರ್ ಅಂತಲೂ ಕರೀತಾರೆ. ನೀರು ಬದಲು ಇದನ್ನೇ ಹಾಕಿ ರುಬ್ಕೊಳ್ಬೇಕು. ಇದು ಹಾಕೋದ್ರಿಂದ ಟೇಸ್ಟಾಗಿಯೂ ಮತ್ತು ಸ್ಮೂತಾಗಿ ಬರುತ್ತೆ ಇಡ್ಲಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೈಸಾಗಿ ಇದನ್ನು ರುಬ್ಕೊಳ್ಬೇಕು. ರುಬ್ಬಿ ಬೇರೆ ಪಾತ್ರೆಯಲ್ಲಿ ತೆಗೆದು ಇಡ್ತಾ ಇದ್ದೀನಿ. ನಾನು ರಾತ್ರಿ ಅರ್ದಿದ್ದೆ, ಬೆಳಿಗ್ಗೆ ನಾನು ಇಡ್ಲಿ ಮಾಡಿದ್ದೀನಿ. ರುಬ್ಬಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇಟ್ಟು ಇದರಲ್ಲಿ ಬೇಕಿಂಗ್ ಸೋಡಾ ಏನೂ ಯೂಸ್ ಮಾಡಿಲ್ಲ. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ಥರ ಭಾಳಷ್ಟು ಇಡ್ಲಿ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸಹ ನೀವು ನೋಡಿ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಇಟ್ಟು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಿಂಧಿ ತೆಂಗಿನಕಾಯಿ ಹಾಲಿನ ಹಾಗೆ ಇರುತ್ತೆ ನೋಡಿ. ಈಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಇಲ್ಲಾದ್ರೆ ಎಣ್ಣೆ ಒರೆಸ್ಕೊಳ್ಬೇಕು. ಸಿಂಧಿ ಇಡ್ಲಿಯಲ್ಲಿ ಬೆಲ್ಲ ಸೇರಿಸ್ತಾರೆ, ಆದರೆ ನಾನು ಬೆಲ್ಲ ಸೇರಿಸಿಲ್ಲ. ನೀವು ಬೇಕಿದ್ರೆ ಸೇರಿಸ್ಕೊಳ್ಬಹುದು. ಟೇಸ್ಟಿಯಾಗಿ ಭಾಳ ಸ್ಮೂತಾಗಿ ಬರುತ್ತೆ ಇಡ್ಲಿ. ಈ ಕ್ವಾಂಟಿಟಿಯಲ್ಲಿ 25 ಇಡ್ಲಿ ಆಗುತ್ತೆ. ಹಿಟ್ಟು ಹಾಕಿ ಆಗಿದೆ ಪ್ಲೇಟಲ್ಲಿ. ಈಗ ಇಡ್ಲಿ ಪಾತ್ರೆ ಇಟ್ಟು ಬೇಯೋದಕ್ಕೆ ಇಟ್ಟಿದ್ದೆ ನೋಡಿ. ಬೆಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ. ಇಡ್ಲಿ ಪ್ಲೇಟ್ಗೆ ಹತ್ತಿತಾ ಇಲ್ಲ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುವ ಇಡ್ಲಿ. ನೀವು ಕೂಡ ಟ್ರೈ ಮಾಡಬಹುದು. ತುಂಬ ಟೇಸ್ಟ್ ಇರುತ್ತೆ. ಎಲ್ಲವನ್ನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.